ಅಲ್ಲಿ ಅದೆಂಥದ್ದು ಕಟ್ಟೋರಲ್ಲ ಎಂಥದ್ದು ಗ್ಲೋಬ ಎಲ್ಲ ಎಂಥದ್ದು ಗುಡ್ಡದ ಮೇಲೆ ಕಟ್ಟೋರಲ್ಲಪ್ಪ ಬೆಂಗಳೂರಲ್ಲಿ. ಆ್ಯಸ್ ಎ ಮಿನಿಸ್ಟರ್ 2001 ಒಂದು ಟ್ರಸ್ಟ್ ಮಾಡ್ಕೊಂಡು 8 ಎಕರೆ ಅಲಾಟ್ ಮಾಡಿಸ್ಕೋತಾರೆ, 21 ಎಕರೆ ಗೋಮಾಳ ಜಮೀನು. ಆಮೇಲೆ ದಾಖಲೆಗಳಿಲ್ಲ, ಮೂಲ ದಾಖಲೆ ಅಂತ ಹೇಳಿ ಬೇರೆ ಬೇರೆ ಪಾಪ ಬಡವರಲ್ಲಿ ಖಾಲಿ ಮಾಡಿ ಏನೇನು ನಡೆಸ್ಕೊಂಡ್ರು. ಒಂದು 100 ಇನ್ಸಿಡೆಂಟ್ ಕೊಡಬಲ್ಲ ಇವ್ರ ಕತೆಗಳೆಲ್ಲ ಕರ್ಮಕಾಂಡನ. ಯಾರು ಆ್ಯಕ್ಷನ್ ತಗೊಳ್ಳೋರು? ಇದೇ ಸಿದ್ದರಾಮಯ್ಯನವ್ರದ್ದೇ. ಅದೆಂಥದ್ದು ಸಾಕಮ್ಮನೋ ಪಾಕಮ್ಮನೋ ಕತೆ ಇಲ್ವಾ ಇಲ್ಕಲ್ಲಲ್ಲಿ? ಎಲ್ಲ ಹರಿಶ್ಚಂದ್ರ ಮಕ್ಕಳು ಇವರೆಲ್ಲ, ಕುಮಾರಸ್ವಾಮಿ ಒಬ್ಬನೇ ಕಷ್ಟಪಟ್ಟು ಸಂಪಾದನೆ ಮಾಡಿದ ಜಮೀನು. ತಗೊಳ್ರಪ್ಪ, ತಗೊಂಡು ಇಂಟರ್ನ್ಯಾಷನಲ್ ಸರ್ವೇರ್ ಕರ್ಕೊಂಬನ್ನಿ. ಮಾಡಿದ್ದು ಏನೇನಾಗಿದೆ ಹಿಡ್ಕೊಂಡಿದ್ದೀನ. ಸರ್, ನಿಮ್ಮ ಇಲಾಖೆಯಿಂದ ಯಾವುದೇ ಹೊಸ ಪ್ರಾಜೆಕ್ಟ್ ಏನು ಬರ್ತಿರ್ತಾರೆ? ನಾನು ನಮ್ಮ ಇಲಾಖೆಯಲ್ಲಿ ಹೆವಿ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ದೇಶದಲ್ಲಿ ನೆಟ್ ಝೀರೋ ತರಲಿಕ್ಕೆ ಕಾರ್ಬನ್ನು ಹಲವಾರು ರೀತಿಯಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಮೊದಲು ಫೇಮ್ 1 ಫೇಮ್ 2 ಇತ್ತು. ಈಗ PM E-ಡ್ರೈವ್ ಕಾರ್ಯಕ್ರಮ 10,000 ಕೋಟಿ. ಇವತ್ತು 2030ಕ್ಕೆ ಇದನ್ನು ಕಡಿಮೆ ಮಾಡ್ತಕ್ಕಂಥದ್ದಕ್ಕೆ ವಾಯುಮಾಲಿನ್ಯನ ಅದಕ್ಕೊಂದು ಕಾರ್ಯಕ್ರಮ ಜನರಲಿ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ. ನನ್ನ ಇಲಾಖೆಗೆ ಸಂಬಂಧಪಟ್ಟ ಇನ್ನೊಂದು ಸ್ಟೀಲ್ ಮಿನಿಸ್ಟ್ರಿ ಏನಿದೆ ಭದ್ರಾವತಿದು, ನನಗೆ ಅದಕ್ಕೇನಾದರೂ ಒಂದು ಜೀವ ಕೊಡಬೇಕು ಅಂತ ಇದ್ದೇನೆ. ಅದರ ಬಗ್ಗೆ DPR ನಡೀತಾ ಇದೆ, ಪ್ರಾರಂಭಿಕ ಹಂತದಲ್ಲಿದೆ. ಅದಕ್ಕೆ ಜೀವ ಕೊಡಬೇಕು ಅಂದರೆ ಸುಮಾರು 10,000 ಕೋಟಿ ಮೇಲೆ ಇವತ್ತು ಬಂಡವಾಳ ಹಾಕಬೇಕಲ್ಲಿ. ಇದು ಇರ್ತಕ್ಕಂಥದ್ದು. ಇನ್ನು HMT, ಪಾಪ ನಾನು HMTಗೇನೋ ಜೀವ ತುಂಬಬೇಕು ಅಂತ ಹೊರಟಿದ್ದು, ಅರಣ್ಯ ಭೂಮಿ ಅಂತ ಈಗ ಬಂದವ್ರೆ ಸರ್ಕಾರ. ಇನ್ನು QSIL, ಅದಕ್ಕೆ ಬಂಡವಾಳ ಅಂತ ಹೇಳಿ 1,700 ಕೋಟಿ ದುಡ್ಡು ಕೊಟ್ಟರೆ ಅಲ್ಲಿರೋ ಒಂದು 2,000 ಜನ ನಿರುದ್ಯೋಗಿಗಳು ತೊಂದರೆ ಆಗೋದು ಬೇಡ ಅಂತ. ಅದಕ್ಕೆ ಅದೇನೋ ಒಂದು ದೇವದಾರ ಒಂದು ಮೈನಿಂಗ್ ಏರಿಯಾ ಇದೇ ಸಿದ್ದರಾಮಯ್ಯನ ಕಾಲದಲ್ಲಿ ಕೊಟ್ಟವ್ರೆ 16-17. ಈಗ ಅದು ಯಾವುದೋ ಕುದುರೆ ಮುಖದಲ್ಲಿ ವೈಲೇಟ್ ಮಾಡಿದ್ರು ಅಂತೇಳಿ ಕತೆ ಹೇಳ್ಕೊಂಡು ಕೆಲಸ ಮಾಡೋಕ್ಕೆ ಬಿಡಲಿಲ್ಲ. ಆದರೆ ಇವತ್ತು NMDCಗೆ QSILನ ಮರ್ಜ್ ಮಾಡಿ ಇನ್ನೂ 2,000 ಜನಕ್ಕೆ ಕೆಲಸ ಕೊಡ್ತಕ್ಕಂಥದ್ದಕ್ಕೆ QSILನಲ್ಲಿ ರಾಜ್ಯದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಇದು ನನ್ನ ಕಾರ್ಯಕ್ರಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.